ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಪ್ರಾಬಲ್ಯ ಸಿಗಬೇಕು ಅಂತ ಮತ್ತೆ ನಿಖಿಲ್ ಕುಮಾರಸ್ವಾಮಿಯವರ ಮುಂದಾಳತ್ವದಲ್ಲಿ ಅತಿ ದೊಡ್ಡ ಸಮಾವೇಶಕ್ಕೆ ತಯಾರಿಗಳಾಗ್ತಾ ಇದೆಯಂತೆ. ತುಮಕೂರಿನಲ್ಲೇ ಅತಿ ದೊಡ್ಡ ಸಮಾವೇಶ ಆಗಬೇಕು, ಅಲ್ಲೇ ಶಕ್ತಿ ಪ್ರದರ್ಶನ ಆಗಬೇಕು, ಪಕ್ಷಕ್ಕೆ ಅಲ್ಲಿಂದಲೇ ಬೂಸ್ಟರ್ ಡೋಸ್ ಕೊಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಸಮಾವೇಶಕ್ಕೆ ಸಿದ್ಧತೆ ಏನಿದೆ, ಏನೆಲ್ಲ ಪ್ಲಾನಿಂಗ್ಗಳಾಗಿದೆ, ಆ ಕುರಿತೊಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಡಿದೆಬ್ಬಿಸ್ತಾ ಇದ್ದಾರೆ. ಶತಾಯಗತಾಯ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ತಮ್ಮದೇ ಆದ ಪಾರುಪತ್ಯವನ್ನ ಸಾಧಿಸಬೇಕು ಅಂತ ದಳಪತಿಗಳು ಪಣ ತೊಟ್ಟಿದ್ದಾರೆ. ಹೀಗಾಗಿ ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕ್ರಮವನ್ನ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಮಾಡಲಾಗ್ತಾ ಇದೆ. ಇನ್ನು ನಿನ್ನೆ ಕಲ್ಪತರುನಾಡು ತುಮಕೂರಿನ ತಿಪಟೂರಿನಲ್ಲಿ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪಕ್ಷ ಬೆಳೆಯಲು ಪ್ರತಿಯೊಬ್ಬ ಕಾರ್ಯಕರ್ತನ ಶ್ರಮವೂ ಇರುತ್ತದೆ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ರು. ಇದು ಕಾರ್ಯಕರ್ತರಿಗೆ ಮೀಸಲಿಟ್ಟಿರ್ತಕ್ಕಂಥ ಚುನಾವಣೆ. ಇಂಥ ಚುನಾವಣೆಗಳಲ್ಲಿ ಕಾರ್ಯಕರ್ತರಿಗೆ ಶಕ್ತಿಯನ್ನ ತುಂಬಬೇಕು. ಅವರ ಜೊತೆಯಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಸ್ಥಳೀಯವಾಗಿ ನಮಗೆ ದುಡಿಮೆ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನ ಗುರುತಿಸಿ ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾದಂತ ಒಂದು ಸ್ಥಾನಕ್ಕೆ ಹೋಗಿ ತಲುಪಿಸಿ ನಿಮ್ಮ ಮೂಲಕ ರಾಜ್ಯವನ್ನ ಸುಭದ್ರವಾಗಿ ಕಟ್ಟಿಸ್ತಕ್ಕಂಥ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ನಿಮ್ಮ ಚುನಾವಣೆಗಳಲ್ಲಿ ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಗಟ್ಟಿಯಾಗಿ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಮುಂದೆ ತಿಳಿಸಲಿಕ್ಕೆ ಬಯಸ್ತೇನೆ. ಇನ್ನು ಜಿಲ್ಲೆಯ ಹೊನ್ನವಳ್ಳಿ ಕಂಚಾಘಟ್ಟ ರಸ್ತೆಯಲ್ಲಿ ಜನತಾದಳ ಕಾರ್ಯಕ್ರಮಕ್ಕೆ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಜೆಡಿಎಸ್ ನಾಯಕ ಕೆಟಿ ಶಾಂತಕುಮಾರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಂತರ ತಾಲೂಕಿನಲ್ಲಿ ನೀರಾವರಿ ಯೋಜನೆಗಾಗಿ ತಾವು ಕೈಗೊಂಡ ಹೋರಾಟದ ಬಗ್ಗೆ ಜನರ ಗಮನ ಸೆಳೆದ್ರು. ನಾವು ರೈತರಿಗಾಗಿ ಪಾದಯಾತ್ರೆ ಮಾಡಿದೆ. ಇಲ್ಲಿಂದ ಬೆಂಗಳೂರು ತನಕ 7,000 ರೂಪಾಯಿ ಬಂದಿತ್ತು. ಇವತ್ತು 28,000 ಕೊಬ್ಬರಿ ಬೆಲೆ. ಅವತ್ತು ಬರೀ 5,000ಕ್ಕಾಗಿ ನಾವು ಇಲ್ಲಿಂದ ಪಾದಯಾತ್ರೆ ಹೋದೆ. ಅವತ್ತು ಜನಗಳು ಯಾರು ಬರಲಿಲ್ಲ ಅಂದ್ರೆ ಇವತ್ತು ಶಾಂತಣ್ಣ ನೆನೆಸ್ತಾರೆ. 5,000 ಕೊಬ್ಬರ ಬೆಂಬಲಿ ಬೆಲೆಗಾಗಿ ನಾವು ಹೋರಾಟ ಮಾಡಿದ್ದು. ಇವತ್ತೆಲ್ಲ ರೈತರು ಅಸನ್ಮುಖಿಗಳಾಗಿದ್ದಾರೆ. 30,000 ಬಂದಿದೆ ಇವತ್ತು ಕೊಬ್ಬರಿ ಬೆಲೆ. ಇವತ್ತು ನಿಮ್ಮ ಪರವಾಗಿ ಪ್ರತಿ ಸಂದರ್ಭದಲ್ಲಿ ನಾವು ಬಡವರ ಪರವಾಗಿ, ನೊಂದವರ ಪರವಾಗಿ, ಕಟ್ಟ ಕಡೆಯ ವ್ಯಕ್ತಿಗಳು ನನ್ನಿಂದ ಸೇವೆ ಆಗಬೇಕು ಅಂತ ನಿರಂತರವಾಗಿ ಹೆಜ್ಜೆ ಆಗ್ತಾ ಇದ್ದೇನೆ. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ತಿಪಟೂರಿನ ಕೋಡಿ ಸರ್ಕಲ್ನಿಂದ ನಿಖಿಲ್ ಕುಮಾರಸ್ವಾಮಿ ಹಾಗೂ ಪಕ್ಷದ ಮುಖಂಡರನ್ನ ಭರ್ಜರಿ ರೋಡ್ ಶೋ ಮೂಲಕ ಕರೆತರಲಾಯಿತು. ರ್ಯಾಲಿಯಲ್ಲಿ ಪಕ್ಷದ 100 ಕಾರ್ಯಕರ್ತರು ಸಾಥ್ ನೀಡಿದ್ರು. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.